ಬರುವಂತ ಭವಿಷ್ಯದ ಒಂದು ಶಕ್ತಿಯಾದಂಥ ವಿದ್ಯಾರ್ಥಿಗಳೇ, ನಾವು ಈ ರೀತಿ ಶಾಂತಿಯುತವಾದ ಪ್ರತಿಭಟನೆ ಮಾಡೋದು, ಈ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡೋದು, ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋದು, ವಿ ವಾಂಟ್ ಜಸ್ಟಿಸ್ ಅನ್ನೋದು, ಇದರಿಂದ ನಿಮಗೆ ನಮಗೆ ಅಪ್ಪನಾಣೆಗೂ ನ್ಯಾಯ ಸಿಗೋದಿಲ್ಲ. ಬರ್ದಿಟ್ಕೊಳ್ಳಿ. ಸಿಗುತ್ತಂತಾರೆ ಯಾರಾದ್ರೂ? ಸಿಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ವಾರದಲ್ಲಿ ಸಭೆಯನ್ನ ಸೇರಿ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಈ ವಾರದ ಒಳಗಡೆ ನಮಗೊಂದು ಅವರ ನಿರ್ಣಯವನ್ನ ತಿಳಿಸಬೇಕು. ತಿಳಿಸದೇ ಇದ್ದ ವೇಳೆ ಇದೇ ಏಪ್ರಿಲ್ 12ನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಆ ಸಂಘಟನೆ, ಈ ಸಂಘಟನೆ, ಆ ಪಕ್ಷ, ಈ ಧರ್ಮ, ಆ ಜಾತಿಯವ, ಈ ಜಾತಿಯವ, ಇದ್ಯಾವುದು ಬೇಡ ನಮಗೆ. ನಾವು ಇಡೀ ಜಿಲ್ಲಾ ಮಟ್ಟದ ಎಲ್ಲ ಸಂಘಟನೆಯವರು ಒಟ್ಟಾಗಿ ಏಪ್ರಿಲ್ 12ನೇ ತಾರೀಕು ಇಡೀ ಬ್ರಹ್ಮಾವರದ ರಸ್ತೆಯಲ್ಲಿ ನಡಿಬೇಕು. ನಾವು ಏನು ತೊಂದರೆ ಆದ್ರೂ ಅಡ್ಡಿಲ್ಲ, ರಸ್ತೆ ತಡೆ ಚಳವಳಿ ಮಾಡಿ ನಾವು ಇದನ್ನು ಪ್ರತಿಭಟನೆ ಮಾಡ್ತಿರುವಂತಹ ರಸ್ತೆಗಳಿದು. ಹಾಗಾಗಿ ಆಗಿರುವಾಗ ಅಂತ ತೆರಿಗೆಯಿಂದ ಮಾಡಿದ ರಸ್ತೆಗಳನ್ನ ಸುಸಜ್ಜಿತವಾಗಿ ಮಾಡದೆ ಸಾರ್ವಜನಿಕರಿಗೆ ಇಷ್ಟೊಂದು ಹಿಂಸೆ ಕೊಟ್ಟು ಮಾಡೋದಾದ್ರೆ ಎಲ್ಲ ಕಾರ್ಯಗಳನ್ನು ನೀವು ಮಾಡಿ ನಾವೆಲ್ಲ ಇಷ್ಟು ಸಹಕರಿಸುವಾಗ ನಿಮ್ಮಿಂದ ಯಾಕೆ ಈ ಸಹಕಾರ ಸಿಗುವುದಿಲ್ಲ? ಒಂದು ದೇಶದ ಒಂದು ಊರಿನ ಪ್ರಗತಿ ಅಭಿವೃದ್ಧಿ ಆಗಬೇಕಾದ್ರೆ ಅದು ಸುಸ್ಥಿರ ಅಭಿವೃದ್ಧಿ ಅಂತ ಆಗಬೇಕು. ಈ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಆ ಅಭಿವೃದ್ಧಿಯ ಫಲ ಸಿಕ್ಕುವ ಹಾಗಾಗಬೇಕು. ಆದರೆ ನಾವು ಹೈವೇ ಮಾಡ್ತಾ ಇದ್ದೇವೆ, ಅದು ಬರೀ ಬಸ್ಸು ಕಾರು ಇದ್ದವರಿಗೆ ಮಾತ್ರ ಅಲ್ಲ, ನಡೆದಾಡುವವರಿಗೆ ಅದು ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಯನ್ನು ನಾವು ಹಾಕೊಂಡಿದ್ದೇವೆ. ಪ್ರತಿದಿನ ನಮ್ಮ ಶಾಲೆಯ ಬಸ್ಸುಗಳು ಮಕ್ಕಳನ್ನ ಹಾಕೊಂಡು ಆ ಹೈವೇ ಡಿವೈಡರಲ್ಲಿ ತಿರುಗಿಸಿ ಬರುವಾಗ ಡ್ರೈವರ್ಸ್ ಎಷ್ಟು ಆತಂಕದಲ್ಲಿರ್ತಾರೆ, ನಾವು ಎಷ್ಟು ಆತಂಕದಲ್ಲಿರ್ತೇವೆ. ಮಕ್ಕಳು ಶಾಲೆಗೆ ಬಂದು ಮನೆಗೆ ಹೋಗಿ ತಲುಪುವವರೆಗೆ ನಮಗೆ ಪ್ರತಿದಿನ ಆತಂಕ ಇರುತ್ತೆ. ಹಾಗಾಗಿ ಎಲ್ಲ ತಾಯಂದಿರ ಪರವಾಗಿ ನಾನು ಜಿಲ್ಲಾಡಳಿತವನ್ನು ಆಗ್ರಹಿಸ್ತಾ ಇದ್ದೇನೆ. ನಮಗೆ ಒಂದು ವೈಜ್ಞಾನಿಕ ವಿಧಾನದಲ್ಲಿ ರಸ್ತೆಯನ್ನು ಮಾಡಿಕೊಡಿ, ಫ್ಲೈಓವರ್ ಮಾಡಿಕೊಡಿ, ಮತ್ತು ಎರಡೂ ಕಡೆ ಸರ್ವಿಸ್ ರೋಡ್ಸನ್ನು ಮಾಡಿ ನಮ್ಮ ಶಾಲೆಯ ಬಸ್ಸುಗಳನ್ನು ಸರ್ವಿಸ್ ರೋಡಲ್ಲಿ ತಂದು ನಾವು ಯಾರಿಗೂ ಕಷ್ಟ ಆಗದೇ ಇದ್ದ ಹಾಗೆ ಶಾಲೆ ನಡೆಸ್ತೇವೆ ಮತ್ತು ಎಲ್ಲ ಮಕ್ಕಳ ಸುರಕ್ಷತೆಯನ್ನು ನಾವು ಬದ್ಧತೆಯಿಂದ ನೋಡ್ಕೊಳ್ತೇವೆ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಬಹುಶಃ ಇಂದು ನಮ್ಮೊಡನೆ SMS ಬಹಳಷ್ಟು ನಮ್ಮೊಡನಿದ್ದಾರೆ. ನಿನ್ನೆ ನಾನು ಇರಲಿಲ್ಲ, ಬೆಂಗಳೂರಿನಲ್ಲಿದ್ದೆ. ಆ್ಯಕ್ಚುಲಿ ಕೇಳಿ ತುಂಬ ಬೇಸರ ಆಯಿತು. ನಿನ್ನೆ ಏಪ್ರಿಲ್ 1 3 ದಿನ ಆ ವಿಷಯ ಸುಳ್ಳಾಗಬಾರ್ದು ಅಂತ ನಾನು ದೇವರ ಕೇಳ್ಕೊಂಡೆ. ಬಟ್ ಅದು ಸುಳ್ಳಲ್ಲ, ನಿಜ ಆಗಿದೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ನಾನು ಈಗಾಗಲೇ ನಿನ್ನೆ DC ಅವರು ಮತ್ತು SP ಅವರು ಬಂದು ಸ್ಥಳ ಭೇಟಿ ನೀಡಿದ್ದಾರೆ. ನಾನು ಈಗಷ್ಟೇ DC ಮೇಡಮ್ ಹತ್ರ ಮಾತಾಡಿದೆ. ಅದು SMS ಇಂದ ಅಲ್ಲಿ ದುಪ್ಪತ್ತಕಟ್ಟೆವರೆಗೂ ಆ ಸರ್ವಿಸ್ ರೋಡನ್ನು ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ ನಾನು ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅಷ್ಟರೊಳಗೆ ನಾವು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಡಿಸಿಷನ್ ತಗೊಂತೀವಿ. ಇಲ್ಲ ಇಲ್ಲ ಇಲ್ಲ, ಇದು ಆಕ್ಚುಲಿ ಅವರಿಗೆ NH ಅವರಿಗೆ 2-3 ಸಲ ನಾನೇ ಆ ಮೀಟಿಂಗ್ ನಲ್ಲಿ ನಾನೇ ಇದ್ದೆ. 3-4 ಸಲ ಹೇಳಿದ್ದಾರೆ ಅವರು. ಆಕ್ಚುಲಿ ಅವ್ರು ಒಂದು ನಿಮಿಷ, 3 ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ನಲ್ಲಿ ತಹಶೀಲ್ದಾರ್ ಇದ್ರು, SP ಅವರಿದ್ರು, ನಾವೆಲ್ಲ ಇದ್ದೆವು. ಆ ದಿನ ಅವ್ರು ಏನ್ ಹೇಳಿದ್ರು ಅಂದ್ರೆ 15 ದಿನಗಳಲ್ಲಿ ಮಹೇಶ್ ಹಾಸ್ಪಿಟಲ್ ಇಂದ SMS PUC ತನಕ ಸರ್ವಿಸ್ ರಸ್ತೆ ಮಾಡಿಕೊಡ್ತೇನೆ ಅಂತ ಪ್ರಾಮಿಸ್ ಕೊಟ್ಟರು. ನಾನು ಕರ್ಕೊಂಡು ಬಂದು ಅವ್ರಿಗೆ ಸ್ಥಳವನ್ನು ತೋರಿಸಿದ್ದೇನೆ, ಫಾದರ್ ಕೂಡ ಇದ್ರು. 15 ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು. 15 ದಿನ ಹೋಗಿ 3 ತಿಂಗಳಾಯ್ತು ಸರ್. ಎಲ್ಲಿಯಾದ್ರೂ ಅವರು ನಾಳೆ ನಾಡದಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ಮನ್ನು ನೋಡಿದ್ರಿ, ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ. ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್. ಒಂದು ವಾರದೊಳಗೆ ಕನಿಷ್ಠ ಓದಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅದೆಷ್ಟೋ ಜೀವಗಳ ಬಲಿಯನ್ನು ಪಡೆದುಕೊಂಡ ಮೇಲೂ ಯಾವ ಸರ್ಕಾರಿ ಅಧಿಕಾರಿ ಕೂಡ ಇದರ ಬಗ್ಗೆ ಚಿಂತನೆಯನ್ನು ಮಾಡುವುದಿಲ್ಲ, ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಇದರ ಬಗ್ಗೆ ಯಾವುದೇ ಆಲೋಚನೆಯನ್ನು ಮಾಡ್ತಾ ಇಲ್ಲ. ಅಂದ್ರೆ ಹೋಗುವುದು ನಮ್ಮ ಮಕ್ಕಳಲ್ಲ, ಹೋಗುವುದು ಬೇರೆಯವರ ಮಕ್ಕಳನ್ನು ಹೋಗಲಿ ಹೋದಷ್ಟು ಅನ್ನುವಂತ ಭಾವನೆ ಇವತ್ತು ಇವರನ್ನು ಈ ರೀತಿ ಮೂಕರನ್ನಾಗಿ ಮಾಡಿದೆ, ಕಣ್ಣಿದ್ದು ಕೂಡರನ್ನಾಗಿ ಮಾಡಿದೆ, ಕಿವಿಯಿದ್ದು ಕಿವುಡರನ್ನಾಗಿದೆ, ಬಾಯಿದ್ದು ಮೂಕರನ್ನಾಗಿ ಮಾಡಿದೆ. ನಿನ್ನೆ ಮೊನ್ನೆ ಹೋರಾಟ ಅಲ್ಲ. 2 ವರ್ಷದ ಹಿಂದೆ ನಾನು ಕೂಡ ಫಸ್ಟ್ ಇಯರ್ ಡಿಗ್ರಿ ಇದ್ದೆ. ಅವಾಗಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು. ನಾವೆಲ್ಲ ವಿದ್ಯಾರ್ಥಿಗಳು ಹಾಗೇನೆ ಸ್ಥಳೀಯರು ಸೇರಿ ಒಂದು ಮನೆಯನ್ನ ಕೊಟ್ಟಿದ್ವಿ. ಅದ್ರ ಪರಿಣಾಮವಾಗಿ ಇವತ್ತು ಮೊನ್ನೆ ಯಾವ ತರ ಆಯ್ತು ಅಂತ ನಾವು ಮೊನ್ನೆ ನೋಡಿದ್ವಿ. ಅದರ ಅರ್ಥ ಏನು? ನಾವು ಎಷ್ಟೇ ಪ್ರತಿಭಟನೆ ಮಾಡ್ಲಿ, ಏನೇ ಹೇಳಿದ್ರೆ ಅದು ಯಾವುದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದಾದ್ರೆ ನಾವು ಈ ಪ್ರತಿಭಟನೆಯನ್ನು ಇಲ್ಲಿಗೆ ನಿಲ್ಲಿಸ್ಬೇಕಾ ಅಂತ.
ಇವತ್ತು ನಾವು ಇಲ್ಲೇನು ಸೇರಿದ್ದೀವಿ ಇದು ಕೇವಲ ಇವತ್ತಿಗೆ ಸೀಮಿತವಾಗಿರಬಾರ್ದು. ಯಾಕಂದ್ರೆ ನಾವು ಯಾವುದೋ ಒಂದು ನ್ಯಾಯ ಕೇಳ್ತಿದ್ದೀವಿ ಅಂತ ಹೇಳಿದ್ರೆ ಆ ನ್ಯಾಯಕ್ಕೆ ಒಂದು ಪ್ರತ್ಯುತ್ತರ ಅಥವಾ ಅದಕ್ಕೆ ಒಂದು ಅದರ ಉತ್ತರ ನಮಗೆ ಬರ್ಬೇಕಾಗುತ್ತೆ. ಈಗ ಶಕ್ತಿ ಇದೆ, ನಿಮ್ಮಲ್ಲಿ ಕೆಚ್ಚಿದೆ, ನಿಮ್ಮಲ್ಲಿ ತಾಕತ್ತಿದೆ. ಆ ತಾಕತ್ತಿನ ಬೆಂಕಿ ಮನವಿ ಕೊಟ್ಟವ್ರ ಹೆಸರು ಬೇಕಾದ್ರೆ ಹೇಳ್ತೇನೆ. SMS ಸಂಸ್ಥೆಗಳು ನೀಡ್ತಾ ಇವೆ. ಬನ್ನಿ ಮೇಡಮ್. ಸ್ಟೇಟ್ ಇಂದ ಹೋಲಿ ಫ್ಯಾಮಿಲಿ ಚರ್ಚ್ ವತಿಯಿಂದ ಮನವಿ ಕೊಡಿ. ನೆಕ್ಸ್ಟ್ ಮನವಿ ನಾನು ತೋರಿಸಿ ಸರ್. ರೆಡ್ ಕ್ರಾಸ್ ಸಂಸ್ಥೆಯಿಂದ ರಾಜರಾಮ್ ಶೆಟ್ಟಿ ಅವರು ಮನವಿ ನೀಡ್ತಾ ಇದ್ದಾರೆ. ನಿರ್ಮಲ ಇಂಗ್ಲಿಷ್ ಮೀಡಿಯಂ ಪರವಾಗಿ ಫಾದರ್ ಅವರು ನೀಡ್ತಾ ಇದ್ದಾರೆ. ಜೈಂಟ್ಸ್ ಕ್ಲಬ್ ಬ್ರಹ್ಮವರ ಪರವಾಗಿ ಮನವಿ. ಟ್ಯಾಕ್ಸಿ ಮತ್ತು ಮ್ಯಾಕ್ಸಿಕಾ ಮಾಲಕರ ಸಂಘದ ಪರವಾಗಿ ಮನವಿಯನ್ನು ನೀಡಲಾಗ್ತಾ ಇದೆ. ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ SMS ಕಾಲೇಜ್ ಬ್ರಹ್ಮವರ ವತಿಯಿಂದ ಮನವಿಯನ್ನು ನೀಡಲಾಗ್ತಾ ಇದೆ. ಅಂಬೇಡ್ಕರ್ ಯುವಕ ಮಂಡಲ ಈ ಸಾಮಾಜಿಕ ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರುವ ಅಂಬೇಡ್ಕರ್ ಯುವಕ ಮಂಡಲ ಕೂಡ ವಿದ್ಯೆಗೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂತಹ ಒಂದು ಜಿಲ್ಲೆಯಾಗಿದೆ. ಹೆಚ್ಚಿನ ಸಾಕ್ಷರತೆ ಇರುವಂತಹ ಜಿಲ್ಲೆ, ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ನಮ್ಮ ಮಕ್ಕಳು ಶಿಕ್ಷಣವಂತರಾಗಿ ಉನ್ನತವಾದ ಪದವಿಗೆ ಹೋಗಿ ನಮ್ಮ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಎಲ್ಲ ಹೆತ್ತವರು ಹೊತ್ತಿರುವಂತಹ ಒಂದು ನಾಡಾಗಿದೆ. ಈ ನಾಡಿನಲ್ಲಿ ಮಕ್ಕಳು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಒಂದು ರಸ್ತೆಯನ್ನು ದಾಟಿ ಹೋಗಲೇಬೇಕಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಈ ರಸ್ತೆಗಳಿಂದಾಗಿ ಅನೇಕ ಅಪಘಾತಗಳು ಕೆಲವಾರು ವರ್ಷಗಳಿಂದ ಆಗಾಗ್ಗೆ ನಡೀತಾ ಇದೆ. ಎಷ್ಟೋ ಚಿಕ್ಕ ಮಕ್ಕಳು ಪ್ರಾಣವನ್ನು ಕಳೆದುಕೊಂಡು ಅವರ ಹೆತ್ತವರಿಗೆ ನಿತ್ಯ ದುಃಖವಾಗಿ ಪರಿಣಮಿಸಿದೆ.